ಹಲೋ ಹಲೋ ಹಲೋ, ನನಗೇನು ಸರಿಯಾಗಿ ಕೇಳಿಸ್ತಿಲ್ಲ. ಹಲೋ ಹಲೋ ಡಾಕ್ಟರ್, ನಾನು ಭೂಮಿಕಾ ಮಾತಾಡ್ತಿದ್ದೀನಿ. ಹಾ ಭೂಮಿಕಾ ಅವರೇ, ಗೊತ್ತಾಯ್ತು ಹೇಳಿ. ನಿಮ್ಮ ನಂಬರ್ ಸೇವ್ ಮಾಡ್ಕೊಂಡಿದ್ದೀನಿ. ಡಾಕ್ಟರ್, ಅದು ಐ ಆಮ್ ಸೋ ಸಾರಿ, ನಾನು ಈ ಟೈಮಲ್ಲಿ ನಿಮಗೆ ಡಿಸ್ಟರ್ಬ್ ಮಾಡ್ತಿದ್ದೀನಿ. ಆದರೆ ಇವತ್ತು ಬ್ಲಡ್ ವಾಮಿಟ್ ಆಯಿತು. ಏನು, ಬ್ಲಡ್ ವಾಮಿಟ್ ಆಯ್ತಾ? ಹಾಂ. ನೋಡಿ, ಇನ್ಮೇಲೆ ಡಿಲೇ ಮಾಡೋದಕ್ಕೆ ಹೋಗಬೇಡಿ. ಇಮಿಡಿಯೇಟಾಗಿ ಬಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿ. ಇಮಿಡಿಯೇಟ್ ಆಗಲಾ? ಬಟ್ ಡಾಕ್ಟರ್, ನಾನು ಇನ್ನೂ ಏನೂ ಮಾಡೇ ಇಲ್ಲ. ನಾನು ಮಾಡಬೇಕಾಗಿರೋ ತುಂಬ ಇದೆ ಡಾಕ್ಟರ್. ಮನೇಲಿ ಯಾರಿಗೂ ಇದ್ರ ಬಗ್ಗೆ ಗೊತ್ತಿಲ್ಲ ಡಾಕ್ಟರ್. ಸೊ ಇದನ್ನು ಸ್ವಲ್ಪ ದಿನ ಪೋಸ್ಟ್ಪೋನ್ ಮಾಡೋದಕ್ಕೆ ಬೇರೆ ಏನಾದರೂ ದಾರಿ ಇದೆಯಾ? ನಾನು ಕೊಟ್ಟಿರೋ ಮೆಡಿಸಿನ್ಸ್ ಎಲ್ಲ ತಗೋತಾ ಇದ್ದೀರಾ ಅಲ್ವಾ? ಹಾಂ, ಅದೆಲ್ಲ ಟೈಮಿಗೆ ತಗೋತಿದ್ದೀನಿ. ಬಟ್ ಇದನ್ನು ಪೋಸ್ಟ್ಪೋನ್ ಮಾಡೋಕ್ಕೆ ಏನಾದರೂ ದಾರಿ ಡಾಕ್ಟರ್, ಪ್ಲೀಸ್. ಸರಿ, ನಾನು ಎಮರ್ಜೆನ್ಸಿಗೆ ಅಂತ ಟ್ಯಾಬ್ಲೆಟ್ ಕೊಟ್ಟಿದ್ನಲ್ಲ, ಅದನ್ನ ಇವಾಗ ತಗೊಳ್ಳಿ. ಹಾಂ, ಓಕೆ ಡಾಕ್ಟರ್, ತಗೋತೀನಿ. ಆದರೆ ಭೂಮಿಕಾ ಅವರೇ, ಇದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ದಯವಿಟ್ಟು ನಾಳೆ ಬೆಳಗ್ಗೆ ಒಂದ್ಸಲ ಬಂದು ಚೆಕಪ್ ಮಾಡಿಸ್ಕೊಳ್ಳಿ. ಎಸ್ ಡಾಕ್ಟರ್. ನೋಡಿ, ಹಾಗೆ ಇನ್ನೊಂದು ಮಾತು, ಯಾವುದಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ. ನಿಮ್ಮ ಆರೋಗ್ಯನೇ ನಿಮಗೆ ಮೊದಲು ಪ್ರಿಯಾರಿಟಿ ಆಗಿರಬೇಕು. ದಯವಿಟ್ಟು ಹುಷಾರಾಗಿರಿ. ಸಾರಿ ಡಾಕ್ಟರ್, ಥ್ಯಾಂಕ್ ಯು. ಇಷ್ಟೊತ್ತಿನಲ್ಲಿ ಇದ್ದೋಗಿ ಮಾತ್ರೆ ತಗೊಳ್ಳೋಂಥದ್ದು ಏನಾಗಿದೆ ಅವ್ರಿಗೆ? ಏನಾಗಿದೆ ಅಂತ ಕೇಳ್ತಾನೆ ಇದ್ದೀನಿ. ಏನೂ ಆಗಿಲ್ಲ ಅಂತ ಹೇಳ್ತಾನೆ ಇದ್ದಾರೆ. ಏನೋ ಮುಚ್ಚಿಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆಯಲ್ಲ. ನಾನೇ ಚೆಕ್ ಮಾಡೋದು ಬೆಟ್ರು.
ಅಲ್ಲ, ಎಲ್ಲೆಲ್ಲಿ ಏನೇನಿದೆ ಅದು ನಿಮಗೂ ಗೊತ್ತಿರಬೇಕಲ್ವಾ? ಎಲ್ಲ ಟೈಮಲ್ಲೂ ನಾನು ಇರಬೇಕು ಅಂತ ಏನಿಲ್ವಲ್ಲ. ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ? ಏನೋ ಸಬ್ ಟೆಕ್ಸ್ಟ್ ಇರೋ ಥರ. ಕಣ್ಣು ಕೆಳಗೆ ಕಪ್ಪು ಕಾಣಿಸ್ತಾ ಇದೆ, ಡಾರ್ಕ್ ಸರ್ಕಲ್ ಆಗಿದೆ. ಡಾಕ್ಟರ್, ಏನಿದೆ ಡಾಕ್ಟರ್? ಈ ವಿಷಯ ನನಗೆ ಯಾಕೆ ಹೇಳಲಿಲ್ಲ ನೀವು? ಗೌತಮ್ ಸರ್, ಭೂಮಿಕಾ ಮೇಡಮ್ ವಿಷಯ ಇನ್ನೂ ಹೇಳಿಲ್ವಾ? ಆ್ಯಕ್ಚುಲಿ ಈ ವಿಷಯನ ನಿಮ್ಮ ಹತ್ರ ಹೇಳ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಡಾಕ್ಟರ್ ಅವರು ಮನೇಲಿ ನಾರ್ಮಲ್ ಆಗೇ ಇದ್ದಾರೆ, ಆದರೆ ನನಗೆ ಏನೋ ಅನುಮಾನ ಬಂತು, ಏನೋ ಸರಿಯಿಲ್ಲ ಅಂತ. ಈ ರಿಪೋರ್ಟ್ ಸಿಕ್ತು. ಏನಿದೆ ಇದರಲ್ಲಿ? ಏನಾಗಿದೆ ಅವ್ರಿಗೆ? ಪ್ಲೀಸ್ ಡಾಕ್ಟರ್ ಹೇಳಿ. ನನ್ನ ಹೆಂಡತಿ ಆರೋಗ್ಯದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನನಗೆ ಅಧಿಕಾರ ಇಲ್ವಾ? ಏನಾಗಿದೆ ಅವ್ರಿಗೆ? ಭೂಮಿಕಾ ಮೇಡಮ್ಗೆ ಬ್ರೆಸ್ಟ್ ಕ್ಯಾನ್ಸರ್ ಇದೆ. ಬ್ರೆಸ್ಟ್ ಕ್ಯಾನ್ಸರಾ? ಇಲ್ಲ ಡಾಕ್ಟರ್, ಅವರು ಬಹಳ ಹೆಲ್ತಿಯಾಗಿದ್ದಾರೆ. ನನಗೆ ಚೆಕಪ್ ಮಾಡಿಸ್ಕೊಳ್ಳೋಕೆ ಹೆದರಿಕೆ ಅಂತ ಅವರು ಸುಮ್ಮನೆ ನನ್ನ ಜೊತೆಗೆ ಬಂದಿದ್ದಷ್ಟೇ. ಅವ್ರಿಗೇನು ಆಗಿರಲ್ಲ. ಪ್ಲೀಸ್ ಹಾಗೆಲ್ಲ ಹೇಳ್ಬಿಡಿ. ನೋಡಿ, ರಿಪೋರ್ಟ್ ಏನಾದರೂ ಮಿಕ್ಸ್ ಆಗಿರಬೇಕು ಅಥವಾ ಬ್ಲಡ್ ಸ್ಯಾಂಪಲ್ಸ್ ಏನಾದರೂ ಎಕ್ಸ್ಚೇಂಜ್ ಆಗಿರಬೇಕು. ಒಂದ್ಸತಿ ಚೆಕ್ ಮಾಡಿ ಡಾಕ್ಟರ್, ಪ್ಲೀಸ್. ಇಲ್ಲ ಗೌತಮ್ ಸರ್, ಆ ರೀತಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ನಾವು 2 ಸರಿ ಅಲ್ಲ 3 ಸರಿ ಚೆಕ್ ಮಾಡಿ ಆ ರಿಪೋರ್ಟ್ನ ಕನ್ಫರ್ಮ್ ಮಾಡೇ ನಿಮಗೆ ಹೇಳಿರೋದು. ಬೇಕಾದರೆ ನೀವು ಬೇರೆ ಹಾಸ್ಪಿಟಲಲ್ಲೋ ಲ್ಯಾಬ್ನಲ್ಲೋ ಸೆಕೆಂಡ್ ಒಪಿನಿಯನ್ ತಗೊಳ್ಳಿ. ನನಗದರಲ್ಲಿ ಯಾವ ಅಭ್ಯಂತರನೂ ಇಲ್ಲ. ಈ ರಿಪೋರ್ಟು ಕರೆಕ್ಟಾಗೇ ಇದೆ.